20 ವರ್ಷ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ರು ಈ ತರ ಒಂದು ನೀವು ಹೆಣವನ್ನ ಗೂತಾಕ್ಬೇಕು, ಈ ತರ ಮೃತದೇಹವನ್ನ ಇಲ್ಲಿ ಬಚ್ಚಿಡಬೇಕು ಅಂತ? ಯಾವ್ಯಾವ ಜಾಗ ಇದೆಲ್ಲ ಅವ್ರು ಹೇಳ್ದಂಗೆ ಹೆಣ ಹೂತಾಕೋ ಜಾಗನ ಇಲ್ಲ ಅರಣ್ಯ ಪ್ರದೇಶನ? ನಾವು ಹೂತಾಕೋ ಜಾಗ ಅಂತ ಏನಿಲ್ಲ, ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಹೂತಾಕ್ತಾ ಇದ್ದದ. ಎಲ್ಲಿ ಬಾಡಿ ಸಿಗ್ತದೆ ಅಲ್ಲೆಲ್ಲಿ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿ ಮಣ್ಣು ಮಾಡ್ಬೇಕಾದ್ರೆ ನನ್ನ ಮತ್ತೆ ನನ್ನ ಭಾವ, ನಾನು, ಮತ್ತೊಬ್ಬ ರಾಜು ಅಂತಿದ್ದ, ಅವರೆಲ್ಲ ಸೇರಿ ಮಣ್ಣು ಮಾಡ್ತಾ ಇದ್ವಿ. ಅದ್ ಮಣ್ಣು ಮಾಡ್ಬೇಕಾದ್ರೆ ಡೆಡ್ ಬಾಡಿ ಅಲ್ಲಿ ಇರ್ತಿತ್ತು, ಅಲ್ಲೇ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ಹಾಗೆ ಎಲ್ಲ ಕಡೆ ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ವಿ, ತುಂಬಾ ಕಡೆ ಹಾಕಿದ್ವಿ ಡೆಡ್ ಬಾಡಿಯನ್ನು. ಅದು ಈಗ ಏನಾಯ್ತು ಅಂದ್ರೆ 20 ವರ್ಷ ಬಿಟ್ಟು ಹೋಗಿ ಬಂದದ್ರಿಂದ ನನ್ಗೆ ಅದು ಪಾಪ ಪ್ರಜ್ಞೆ ಗಾಡಿ ನಾನು ಬಂದದು. ಸರಿ, ನಮಗೆ ನೆಮ್ಮದಿ ನಿದ್ದೆ ಇಲ್ಲ ಹೀಗೆ ಅಂತ ಹೇಳಿ, ಹೀಗೆ ಅದು ಒಂದು ಸೇವೆ ಮಾಡಿದಾಗೆ ಆಗ್ತದೆ ಅಂತ ಹೇಳಿ ಒಂದು ಪಾಪ ಪ್ರಜ್ಞೆ ಗಾಡಿ ನಾನು ಬಂದದು. ನೀವು ಬಾಡಿ ಎಲ್ಲ ಸಿಕ್ತು ಅಂತ ಹೇಳಿದ್ರ, ಇದು ಭಕ್ತಾದಿಗಳ ಬಾಡಿನ ಇಲ್ಲ ಲೋಕಲ್ ಜನ ಬಾಡಿನ ಎಂತದ್ದು? ಈ ತರ ಅಲ್ಲಿ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಬಂದು ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರೋಗಕ್ಕೆ ಹೋಗ್ತಾರೆ ಅಂತ. ನಿಮ್ಮ ಹೇಳಿಕೆ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಹುಡುಗಿರ ಬಾಡಿ ಸಿಕ್ತು, ಸೆಕ್ಷುಯಲ್ ಅಸಾಲ್ಟ್ ಮಾಡಿದ್ದಾರೆ, ಕೆಲವೊಬ್ಬರನ್ನ ರೇಪ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಅತ್ಯಾಚಾರ ಮಾಡ್ಬಿಟ್ಟು ಇಲ್ಲಿ ಸಾಯಿಸಾಕಿ ಬಾಡಿ ಸಿಕ್ಕಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಹೆಂಗೆ ಗುರ್ತಿಡಿಯಕ್ಕಾಗುತ್ತೆ? ಭಕ್ತಾದಿಗಳ ಹಿಂಗೆ ಅಂತ ಹೆಂಗ್ ಗುರ್ತಿಡಿದ್ರಿ? ಭಕ್ತಾದಿಗಳು ಅಂತ ನಮಗೆ ಗುರ್ತಿಡಿಯಕ್ಕಾಗಲ್ಲ, ಲೋಕಲ್ ಅಂತಾನು ಗುರ್ತಿಡಿಯಕ್ಕಾಗಲ್ಲ. ಒಟ್ಟಿನಲ್ಲಿ ಡೆಡ್ ಬಾಡಿಗಳು ಇರ್ತವೆ, ಸ್ವಲ್ಪ ಎಲ್ಲ ಗಾಯಗಳು ಅದು ಇದು ಮಾರ್ಕ್ ಎಲ್ಲ ಇರ್ತದೆ, ನೋಡುವಾಗ ಗೊತ್ತಾಗ್ತದೆ. ಮತ್ತೆ ಅದು ಹೆಚ್ಚಾಗಿ ಹೆಣ್ಣು ಮಕ್ಕಳದು ಏನಾಗಿರೋದ್ರಿಂದ ನಮ್ಗೆ ಅಷ್ಟು ಇದಾಗೋದಿಲ್ಲ. ಮತ್ತೆ ಅದನ್ನು ನಾವು ಬೇರೆ ಉಪಾಯ ಇಲ್ಲದೆ ಮಣ್ಣು ಮಾಡ್ಲೇಬೇಕು. ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ, ಅಲ್ಲಿ ಮಾಹಿತಿ ಕಚೇರಿ ಆಫೀಸಿಂದ ಹೇಳ್ತಾರೆ. ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವರು ಹೇಳಿ, ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ, ಅವರು ರೂಂಬೈನವರು ಬಂದು ನಮ್ಗೆ ಹೇಳ್ತಾರೆ. ನನ್ನ ಸ್ಪೆಸಿಫಿಕ್ ಕ್ವಶನ್ ಅಂದ್ರೆ, ಅತ್ಯಾಚಾರ ಆಗಿದ್ದೆ ಹುಡುಗಿ ಅಂತ ನೀವ್ ಹೆಂಗೆ ಐಡೆಂಟಿಫೈ ಮಾಡಿದೀರಾ ಸರ್? ನಾನು ಐಡೆಂಟಿಫೈ ಮಾಡ್ಲಿಲ್ಲ, ನಮ್ಮ ಕಣ್ಣಿಗೆ ಹಾಗೆ ಕಾಣ್ತದೆ. ಡಾಕ್ಟರ್ ಐಡೆಂಟಿಫೈ ಮಾಡ್ಬೇಕು, ನಾನ್ ಮಾಡಕ್ಕಾಗಲ್ಲ. ಚಿಕ್ಕ ಚಿಕ್ಕ ಹುಡುಗಿರೋರ ಹೆಂಗೆ ಇರೋರು? ಲೈಕ್ ಎಲ್ಲ ಮಿಕ್ಸ್, 35 ವರ್ಷ ಆಗ್ಬೋದು, 16 ವರ್ಷ ಆಗ್ಬೋದು, 15 ವರ್ಷನೂ ಇರ್ಬೋದು, 40 ವರ್ಷನೂ ಇರ್ಬೋದು, ಎಲ್ಲ ಮಿಕ್ಸಿಂಗ್ ಹೆಣಗಳು ಸಿಗ್ತವೆ. ಅವ್ರನ್ನ ಹುಡ್ಕೊಂಡು ಯಾರು ಬಂದಿರೋದು ನೀವೇನಾದ್ರು ನೋಡಿದ್ರಾ 20 ವರ್ಷದಲ್ಲಿ? 20 ವರ್ಷದಲ್ಲಿ ಅಂದ್ರೆ ನಾವು 2014 ಹೂತಾಕಿದ್ವಿ. ಮತ್ತೆ ನಾವು ಊರ್ ಬಿಟ್ಟು ಹೋದ್ವಿ. ಇಲ್ಲ, ಅದಕ್ಕಿಂತ ಅವಾಗ ಮಾಡುವಾಗ ಅದಾದ್ಮೇಲೆ ಹುಡ್ಕಕ್ಕೆ ಯಾರಾದ್ರೂ ಬರ್ತಾರ ಅವ್ರ ಮನೆಯವರು? ಇದು ಯಾವ್ದು ಪೇಪರ್ ಅಲ್ಲಿ ಪ್ರಚಾರ ಇರುವುದಿಲ್ಲ ಅಂತ ಕಾಣ್ತದೆ, ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು. ಯಾರು ಬಂದದ್ದು ಕಾಣುದಿಲ್ಲ. ಹಾಗೆ ಈಗ ಬರ್ತಾ ಇದಾರೆಲ್ಲ ಕೇಳ್ಕೊಂಡು, ಡೆಡ್ ಬಾಡಿ ಬೇಕು, ಡೆಡ್ ಬಾಡಿ. ಎಷ್ಟು ಬಾಡಿನ ನೀವು ಹೂತಾಕಿದ್ರ? ಸ್ಪಾಟ್ ನಂಬರ್ 1 ಇಂದ 13 ವರೆಗೂ. ಸ್ಪಾಟ್ ನಂಬರ್ 1 ಅಲ್ಲಿ ಎಷ್ಟು ಮಾಡಿದಿರಾ? ಯಾವ್ದು ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಿಮ್ಮ ಪ್ರಕಾರ? ಇಂಪಾರ್ಟೆಂಟ್ ಈಗ ತೆಗಿತಾ ಇರೋ ಸ್ಪಾಟ್, ಅಲ್ಲಿ 70 ಹೆಣಗಳನ್ನ ಹಾಕಿದ್ದೇವೆ. 70ರಷ್ಟು ಈಗ ತೆಗಿತಾ ಇರೋ ಜಾಗದಲ್ಲಿ. ಸ್ಪಾಟ್ ನಂಬರ್ 13ರಲ್ಲಿ ಒಂದು 70-80ರಷ್ಟು ಉಂಟಲ್ಲಿ. ಅಡಿಯಲ್ಲಿ ಹಾಕಿದೆ, ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ಹಣ. ಮತ್ತೆ ಎಲ್ಲ ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ. ಸ್ಪಾಟ್ ನಂಬರ್ 6 ಮತ್ತು 11A, ಅದು 2ರಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ, ಮಿಕ್ಕಿದ ಜಾಗದಲ್ಲಿ ಸಿಕ್ಕಿಲ್ಲ. ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬರೀ 2 ಜಾಗ ತೋರಿಸಿದ್ದಾರೆ, ಅವ್ರು ಹೇಳಿದ್ರು 108, ಬರೀ 2 ಮಾತ್ರ ಸಿಕ್ಕಿದೆ, ಅದು ಕೂಡ ಗಂಡಸದ್ದು ಅಸ್ಥಿ ಪಂಜರ ಅಂತ ಹೇಳ್ತಿದ್ದಾರೆ. ಹೇಳುವವರು 1000 ಹೇಳ್ತಾರೆ, ನಾಳೆಗೆ ಹೇಳಿಲ್ಲ. ಆದ್ರೆ ಅವ್ರಿಗೆ ತಿಳ್ಕೊಂಡು ಹೇಳ್ಬೇಕು, ಮಾತಾಡೋರು ಹೇಗೆ ಬೇಕಾದ್ರೆ ಹೇಳ್ತಾರೆ. ಹೇಳುವವರು ಏನು ಎಷ್ಟು ಬೇಕಾದ್ರೆ ಹೇಳ್ಬೋದು, ಕೇಳುವವರು ನಾವು ಇದ್ದೇವೆ, ಕೇಳ್ತಾ ಇದ್ದೇವೆ. ಒಂದು ವಿಷಯ ಅಂದ್ರೆ, ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರ್ಸೋದೇ ದೊಡ್ಡ ವಿಷಯ. ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ, ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ. ಹಾಗಿರುವಾಗ ನಾನು ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ? ಮಿಷಿನ್ ಬಂದು ಮಿಷಿನ್ ಇಂದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಿರುವಾಗ ನಾನು ಮನುಷ್ಯ, ಸಾಧಾರಣ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸ್ತಾ ಇದ್ದೇನೆ. ಯಾಕಂದ್ರೆ ನಾನು ಈಚೆ ತೋರಿಸುವಾಗ ಸ್ವಲ್ಪ ಆಚೆ ಈಚೆ ಸಹ ಆಗ್ಬೋದು, ಸ್ವಲ್ಪ ತೆಗಿತಾ ಇದ್ದಾರೆ. ಮತ್ತೆ ಅದರಲ್ಲೂ ಫಾರೆಸ್ಟ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ.
ಮತ್ತೆ ಗಿಡ ಎಲ್ಲ ಕಡಿಲಿಕ್ಕೆ ತುಂಬಾ ರೇಂಜರ್ ಫಾರೆಸ್ಟ್ ಕಡಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಸರ್ ಹೆಂಗಿತ್ತು ಅವಾಗ, ಈಗ ಹೆಂಗಿದೆ ಪರಿಸ್ಥಿತಿ? ಅವಾಗ ಇದ್ದ ಕಾಡಿಗೆ ಈಗಿರೋ ಕಾಡಿಗೆ ತುಂಬಾ ವ್ಯತ್ಯಾಸ ಉಂಟು. ಆಗ ಕಾಡೆಲ್ಲ ಸ್ವಲ್ಪ ಕಮ್ಮಿ ಇತ್ತು, ಈಗ ಕಾಡು ತುಂಬಾ ಬೆಳ್ಕೊಂಡಿದೆ. ಮತ್ತೆ ನನ್ಗೆ ಅದು ಗುರುತು ಸಿಗ್ತಾ ಇಲ್ಲ. ಗಾಡಿ ನೋಡುವಾಗ ಉಂಟಲ್ಲ, ಆ ಭೂಮಿ ಸ್ವಲ್ಪ ಆಚೆ ಈಚೆ ಚೇಂಜ್ ಆದಾಗೆ ಕಾಣ್ತದೆ. ಬೇರುಗಳು ಬಂದಿದೆ, ಕೆಲವೊಂದು ಮಣ್ಣು ಜಗ್ಗಿದೆ, ಮಣ್ಣು ಕುಸಿದಿದೆ, ಮಣ್ಣಿನ ಕೆಲಸ ನಡೆದಿದೆ. 1ರಿಂದ 5 ತನಕ ಹೆಚ್ಚು ಕಮ್ಮಿ ಮಣ್ಣೆ ಕುಸಿದಿ ಎಲ್ಲ ತೆಗ್ದಿದಾರ ಕಾಣ್ತ, ಏನಂತ ಗೊತ್ತಾಯ್ತಾ ಇಲ್ಲ. ಅದು ಅಲ್ಲಿ ಬಾಡಿ ಇರೋದೇ ಸಂಶಯ, ಆದ್ರೂ ನಾವು ತೋಡಿ ನೋಡಿದೀವಿ. ನಮ್ಗೆ ಅದೆಲ್ಲ ಸ್ಪಾಟ್ ಅಲ್ಲ, ಅದೇ ಸ್ಪಾಟ್ ನೀವು ಹಣ ಹಾಕಿರೋ ತೋರಿಸ್ತಾ ಇದ್ದೇನೆ. ಕರೆಕ್ಟ್ ಆಗಿ ತೋರಿಸ್ತಾ ಇದ್ರೆ ಈಗ 6 ನಂಬರ್ ಅಲ್ಲಿ ಬರ್ತಿರ್ಲಿಲ್ಲ, ಬಂತು 6 ನಂಬರ್ ಅಲ್ಲಿ. ಅದು ಕರೆಕ್ಟ್ ಆಗಿ ತೋರಿಸಿದ್ರಿಂದಲೇ 6 ನಂಬರ್ ಅಲ್ಲಿ ಬಂತಲ್ಲ. ಮತ್ತೆ ನಾನು ಮಾರ್ಕ್ ಮಾಡಿದ ಜಾಗದಲ್ಲಿ ಬಂದಿದ್ದಲ್ಲ. ಹಾಗೆ ನಾನು ಕರೆಕ್ಟ್ ಆಗಿ ತೋರಿಸ್ತೇನೆ. ಅಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ನನ್ನನ್ನು ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಸರ್, ನೀವು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇಲ್ಲಿ ಬಂದಾದ್ಮೇಲೆ. ನೀವು 1994ರಿಂದ 2014ವರೆಗೂ ಇಲ್ಲಿ ಕೆಲಸ ಮಾಡಿದ್ರಿ. ನಿಮ್ಮ ಕಂಪ್ಲೇಂಟ್ ಅಲ್ಲಿ ಏನು ಉಲ್ಲೇಖ ಮಾಡಿದ್ದೀರಾ ಸರ್? ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿಗಳನ್ನ ತೆಗಿಬೇಕು ಅಂತೇಳಿ ಉಲ್ಲೇಖ ಮಾಡಿದ್ದೇನೆ. ಈಗ ತೆಗಿತಾ ಇದ್ದೇವೆ. ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ. ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು. ಆಗ ಹಳೆ ರೋಡ್ ಇತ್ತು, ನಾವು ಹಾಕಿದ್ವಿ, ಗುರುತು ಮಾಡಬಹುದು. ಈಗ ರೋಡ್ ಅನ್ನು ಸ್ವರ್ಥ ಮಾಡಿ ಸ್ವಲ್ಪ JCP ಕೆಲಸ ಆಗಿರೋದ್ರಿಂದ ಅದು ಗುರುತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಬ್ಯಾವಬಳ್ಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ, ಕೇರಳ ಲೇಡಿಯನ್ನು. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ. ಅಲ್ಲಿ ಸಹ ಅದು ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ, ಒಂದು ಇಡೀ ದಿನ ಹುಡುಕಿ. ಮತ್ತೆ ಇಲ್ಲಿ ಸ್ನಾನಘಟ್ಟದಲ್ಲಿ ಒಂದು 70ರಷ್ಟು ಡೆಡ್ ಬಾಡಿಗಳನ್ನ ಹಾಕಿದ್ದೇವೆ, ನೇತ್ರಾವತಿಯಲ್ಲಿ. ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ. ಸುಮಾರು ಕೆಲಸ ಮಾಡಿದ್ದೀವಿ, ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು. ಮತ್ತೆ ಏನೋ ಕ್ಯಾಮರಾ ಎಲ್ಲ ತಂದು ಹಾಕಿದ್ರು, ಡ್ರೋನ್ ಕ್ಯಾಮರಾ ಎಲ್ಲ. ಅದರಲ್ಲಿ ಸಹ ನೀರು ಕಾಣ್ತದೆ ಅಂತ ಹೇಳಿ ಅದು ಮಿಷಿನ್ ಇಂದ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ. ಮತ್ತೆ JCP ತೆಗುವಾಗ ಅಡಿಯಿಂದ ನೀರು ಬರ್ತಾ ಉಂಟು. ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಡೆಡ್ ಬಾಡಿಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಮಾರು 2-3 ದಿವಸ ನಾವು ಅಲ್ಲಿ ಇದು ಮಾಡಿದೀವಿ, ತೆಗಿಲಿಕ್ಕೆ ನೋಡಿದೀವಿ, ಅದೇನು ಸಿಗ್ತಾ ಇಲ್ಲ. ಅದ ನಂತರ ಸುಮಾರು ಪ್ರಯತ್ನ ಪಟ್ವಿ. ಅಲ್ಲಿಂದ ಮತ್ತೊಂದು ಕಡೆ ಬಾಬಳಿ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ, ಅದನ್ನು ಸಹ ಹೋಗಿ ನೋಡ್ಬೇಕು. ಇನ್ನು ಅದು ಏನಾದ್ರೂ ಆಗಿದೆ ಏನಂತ ಗೊತ್ತಿಲ್ಲ. 1ರಿಂದ 5 ಜಾಗ ಇನ್ನು ಬಾಕಿ ಇದೆ, ಅದನ್ನೆಲ್ಲ ತೆಗಿಬೇಕು. ತೆಗಿದ್ರೆ ಗೊತ್ತಾಗ್ತದೆ. ಇವಾಗ ಸರ್, ನೀವು ಮೊದಲು 18 ದಿನ ಉತ್ಖನನ ಕಾರ್ಯಾಚರಣೆ ನಡೆದಿದೆ. ಹತ್ತಿರ 20ಕ್ಕೂ ಹೆಚ್ಚು ಲಕ್ಷಗಳು ಖರ್ಚಾಗಿದೆ ಸರ್ಕಾರದ್ದು. 1/2 crore ಅಂತ ಹೇಳ್ತಾರೆ. ಹತ್ತಿರ 1/2 crore ಅಂತ ಹೇಳಲಾಗುತ್ತೆ. 20-25 ಲಕ್ಷ ಖರ್ಚಾಗಿರುತ್ತೆ. 18 ದಿವಸದ ಕಾರ್ಯಾಚರಣೆಯಲ್ಲಿ ಏನಾದರೂ ಪ್ರಯೋಜನ ಬಂತ ಅಂತ ಕೇಳಿದ್ರೆ ಏನೂ ಬಂದಿಲ್ಲ. ನೋಡಿ, ಇಲ್ಲಿ ಯಾರ ಪರ ಯಾರ ವಿರೋಧ ಅನ್ನೋದಲ್ಲ. ಸರ್ಕಾರ SIT ರಚನೆ ಮಾಡ್ತು. ಪಾಪ SITಯ ಅಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಆ ಸಾಕ್ಷಿದಾರನಿಗೆ ಸಹಕಾರ ಕೊಟ್ಟು ಉತ್ಖನನನೂ ಮಾಡಿಸ್ತು. ಎಲ್ಲ ತೋರಿಸ್ತಾನೋ ಅಲ್ಲೇ ಆಗಿತ್ತು, ಎಲ್ಲ ತೋರಿಸ್ಲಿಲ್ವೋ ಸಂದೇಹ ಬಂದ ಕಡೆನೂ ಕೂಡ ಆಗಿಯೋ ಕಾರ್ಯಾಚರಣೆ ನಡೆಯಿತು. ಆದರೆ ಎಲ್ಲೂ ಏನೂ ಸಿಗಲಿಲ್ಲ. ಆದರೆ ಈತ ಹೇಳುವಂತಹ ಮಾತಿಗೂ ಅರ್ಥ ಇದೆ, ನ್ಯಾಯ ಇದೆ. ನೋಡ್ರಿ, ಜಿಯೋಗ್ರಫಿಕಲಿ ಭೌಗೋಳಿಕವಾಗಿ ಆಗ ಹುಲ್ಲು ಇಲ್ಲದೇ ಇದ್ದಂತಹ ಜಾಗದಲ್ಲಿ ಆತ ಊತಿರಬಹುದು. ಈಗ ಪ್ರದೇಶಗಳಲ್ಲಿ ಹುಲ್ಲು ಬೆಳೆದಿರಬಹುದು. ಆತನೂ ಕೂಡ ಮನುಷ್ಯನೇ, ಆತನಿಗೆ ಇರ್ತಕ್ಕಂಥ ಮಸ್ತಿಷ್ಕನೇ ನಮಗೂ ಇರೋದು. ಸೊ ಆತನಿಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ. ಬಹುಶಃ ನಾನು ಇಲ್ಲೇ ಹೂತಿರೋದಾ ಅಥವಾ ಬೇರೆ ಕಡೆ ಹೂತಿರೋದಾ, ಹೀಗೆ ನಾನಾ ರೀತಿಯ ಸಂದೇಹಗಳು ಆತನಿಗೂ ಇದೆ, ಕನ್ಫ್ಯೂಷನ್. ಸೊ ಹಾಗಾಗಿ SIT ಆತನಿಗೆ ಮತ್ತೊಂದು ಅವಕಾಶ ಕೊಟ್ಟು ಆತನ ಸಂದೇಹ ಬಂದ ಕಡೆ
ಮತ್ತೆ SIT ತನಿಖೆ ಶುರು ಮಾಡುತ್ತಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.